ಕ್ವಶನ್ ನೋಡಿ, ಲಾಸ್ಟ್ ಇಯರ್ ಒಂದು ವಿವೋ ಎಕ್ಸಾಮ್ ಅಲ್ಲೇ ಕೇಳಿರ್ತಕ್ಕಂಥ ಕ್ವಶನ್ ಡಚ್ಚರ್ ವ್ಯಾಪಾರ ಕೇಂದ್ರಗಳ ಬಗ್ಗೆ ಕೇಳಿದ್ದಾರೆ. ಅಂದರೆ ಈ ಕ್ವಶನ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲ ವ್ಯಾಪಾರ ಕೇಂದ್ರಗಳನ್ನು ಒಂದು ನೆನ್ಪಿಟ್ಕೋಬೇಕು ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಕರೆಂಟ್ ಅಫೇರ್ಸ್ A41 ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಡಚ್ಚರ ಒಂದು ವ್ಯಾಪಾರ ಕೇಂದ್ರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಬಿಸಿನೆಸ್ ಸೆಂಟರ್ಸ್ ಆಫ್ ದಿ ಡಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ರೀತಿ ಈ ಕ್ವಶನ್ಗಳ ಕುರಿತು ಮತ್ತು ಡಚ್ಚರ ಒಂದು ಅವರ ಬಗ್ಗೆ ಒಂದು ಹಿಸ್ಟ್ರಿಯನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಈ ವಿಡಿಯೋದಲ್ಲಿ ನಾವು ಒಂದು ಡಿಸ್ಕಸ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಈ ಕ್ವಶನ್ ನೋಡಿ, ಫಸ್ಟ್ ಒಂದು ಸರ್ತಿ ಓದಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಏನು ಕೇಳಿದಾರಪ್ಪ ಅಂದರೆ ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲೇಸಸ್ ವಾಸ್ ದಿ ವೇರ್ ದ ಬಿಸಿನೆಸ್ ಸೆಂಟರ್ಸ್ ಆಫ್ ದಿ ಡಚ್ ಅಂತ ಹೇಳಿದ್ದಾರೆ. ಆಪ್ಷನ್ ಎನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮಚಲಿಪಟ್ಟಣಂ, ದಿಯು, ದಮನ್ ಅಥವಾ ಸೂರತ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೂರತ್, ಆಗ್ರಾ, ಅಹಮದಾಬಾದ್ ಮತ್ತು ಬಾಂಬೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಪ್ರಿಂಟ್ ಮಾಡುವಾಗ ಎಡಿಟ್ ಮಾಡುವಾಗ ಮಿಸ್ಟೇಕ್ ಆಗಿದೆ. ಇದನ್ನು ಆಪ್ಷನ್ ಎ, ಬಿ, ಸಿ, ಡಿ ಅಂತ ಅಂದ್ಕೊಳ್ಳಿ. ಹಾಗೆ ನೀವು ಆಪ್ಷನ್ ಸಿ ಅನ್ನು ನೋಡಿದಾಗ ಪುಲಿಕ್ಯಾಟ್, ಪಾಂಡಿಚೇರಿ, ಚಂದ್ರನಗರ್ ಅಥವಾ ಮಾಹೆ, ಅಥವಾ ಆಪ್ಷನ್ ಡಿ ಅನ್ನು ನೋಡಿದಾಗ ನೀವು ಪುಲಿಕ್ಯಾಟ್, ಸೂರತ್, ಮಚಲಿಪಟ್ಟಣಂ ಮತ್ತು ನಾಗಪಟ್ಟಣಂ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಗಳನ್ನು ನೋಡಿದಾಗ ನೀವು ಯಾವ ಆಪ್ಷನ್ ಸರಿ ಅಂತ ನಿಮ್ಗೆ ಏನಾದರೂ ಆನ್ಸರ್ ಬಂದರೆ ಫಸ್ಟು ಕಮೆಂಟ್ ಮಾಡಿ. ಸೊ ನೋಡಿ, ಡಚ್ಚರ್ ವ್ಯಾಪಾರ ಕೇಂದ್ರಗಳ ಬಗ್ಗೆ ಕೇಳಿದ್ದಾರೆ. ಅಂದರೆ ನೀವು ಒಂದು ಏನು ಮಾಡಬೇಕು, ಈ ಕ್ವಶನ್ ಅಂದರೆ ನಿಮ್ಗೆ ಏನು ಅರ್ಥ ಆಗುತ್ತಪ್ಪ ಅಂದರೆ ನೀವು ಒಂದು ಡಚ್ಚರ ಕೇಂದ್ರಗಳಾಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಇವೆಲ್ಲರ ಒಂದು ನೀವೇನು ಮಾಡಬೇಕು, ಒಂದು ವ್ಯಾಪಾರ ಒಂದು ಕೇಂದ್ರಗಳನ್ನು ಲಿಸ್ಟ್ ಮಾಡಿಕೊಂಡು ಅವಾಗವಾಗ ನೀವು ನೋಡಿದರೆ ಇದು ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ನೀವು ಸರಿಯಾದ ಉತ್ತರ ಇವಾಗ ನೋಡೋಣ. ಸೊ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ 4 ಇದಕ್ಕೆ ಸರಿಯಾದ ಆನ್ಸರ್. ಸೊ ಯಾವ್ಯಾವ ಬರ್ತಾವಪ್ಪ ಅಂದರೆ ಪುಲಿಕ್ಯಾಟ್, ಸೂರತ್, ಮಚಲಿಪಟ್ಟಣಂ ಮತ್ತು ನಾಗಪಟ್ಟಣಂ. ಅದೇ ರೀತಿ ಒಂದು ಹೆಚ್ಚಿನ ಮಾಹಿತಿಯನ್ನು, ಒಂದು ಡಚ್ಚರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಇವಾಗ ಡಿಸ್ಕಸ್ ಮಾಡೋಣ. ಯಾಕಂದರೆ ಒಂದು ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಒಂದು ಕಡೆ ಬರ್ತಿಟ್ಕೊಂಡ್ರೆ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಫಸ್ಟು ಡಚ್ಚರ ಒಂದು ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದರೆ 20 ಮಾರ್ಚ್ 1602ರಲ್ಲಿ ಒಂದು ಅವರ ಕಂಪ್ನಿ ಹೆಸರು ಏನಪ್ಪ ಅಂದರೆ VOC ಅಂತ. ಸೊ ಇದನ್ನು ಅವರು ಫಸ್ಟ್ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ನೋಡ್ಬೋದು ಯಾರು ಇದನ್ನು ಸ್ಥಾಪನೆ ಮಾಡಿದ್ರಪ್ಪ ಅಂದರೆ ಎಸ್ಟಾಬ್ಲಿಷ್ ಬೈ ದ ಸ್ಟೇಟ್ಸ್ ಜನರಲ್ ಆಫ್ ದಿ ನೆದರ್ಲ್ಯಾಂಡ್. ಅಂದರೆ ನೆದರ್ಲ್ಯಾಂಡ್ ಸ್ಟೇಟ್ ಜನರಲ್ ಏನಿದಾರಲ್ಲ ಅವರು ಇದನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿ ನೀವು ನೋಡ್ಬೋದು ವಿಶ್ವದ ಮೊದಲ ಒಂದು ಬಹುರಾಷ್ಟ್ರೀಯ ಒಂದು ಜಂಟಿ ಷೇರು ಕಂಪನಿ ಇದು. ಅಂದರೆ ವರ್ಲ್ಡ್ ಫಸ್ಟ್ ಮಲ್ಟಿ ನ್ಯಾಷನಲ್ ಜಾಯಿಂಟ್ ಸ್ಟಾಕ್ ಕಂಪನಿ ಇದು. ಅಂದರೆ ನಿಮಗೆ ನೆಕ್ಸ್ಟ್ ಒಂದು ಕ್ವಶನ್ ಅನ್ನು ಕೇಳಿದರೆ, ಸೊ ಯಾವುದು ಒಂದು ವಿಶ್ವದ ಮೊದಲ ಒಂದು ಬಹುರಾಷ್ಟ್ರೀಯ ಜಂಟು ಒಂದು ಷೇರು ಕಂಪನಿ ಅಂತ ಕೇಳಿದರೆ ಅದು ನೀವು ಹೇಳ್ಬೋದು ಒಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಹಾಗೆ ಇವರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ ವ್ಯಾಪಾರ ಮಾಡುವುದು ಮತ್ತು ವಿಶೇಷವಾಗಿ ಒಂದು ಮಸಾಲೆ ಒಂದು ವ್ಯಾಪಾರ ಮಾಡುವುದು ಇವರ ಒಂದು ಮೇನ್ ಆಬ್ಜೆಕ್ಟಿವ್ ಆಗಿತ್ತು. ಅದೇ ರೀತಿ ನೋಡ್ಬೋದು ಏಷ್ಯಾದ ಒಂದು ಮುಖ್ಯ ಕಚೇರಿ ಯಾವುದಪ್ಪ ಅಂದರೆ ಇವ್ರದ್ದು ಒಂದು ಬಟಾವಿಯಾ. ಅಂದರೆ ಇವ್ರದ್ದು ಒಂದು ಏಷ್ಯಾದ ಒಂದು ಮುಖ್ಯ ಕಚೇರಿ ಯಾವುದಾಗಿತ್ತು ಅಂದರೆ ಸೊ ಬಾಟ್ವಿಯಾ. ಸೊ ಇವಾಗ ನೀವು ಪ್ರೆಸೆಂಟ್ ಡೇ ಅನ್ನು ನೋಡಿದರೆ ಇದು ಒಂದು ಎಲ್ಲಿದೆ ಅಂದರೆ ಒಂದು ಜಕಾತ್ರ ಒಂದು ಇಂಡೋನೇಷ್ಯಾದಲ್ಲಿ ಇದು ಇದೆ. ಸೊ ನೆಕ್ಸ್ಟ್ ನೋಡಿದರೆ ಇವಾಗ ಡಚ್ಚರು ಭಾರತಕ್ಕೆ ಯಾವಾಗ ಬಂದರು ಅಂತ ನೋಡೋದಾದರೆ, ಸೊ ಫಸ್ಟ್ ಡಚ್ ಒಂದು ಸಮುದ್ರಯಾನ ಯಾವಾಗ ಮಾಡಿದ್ರು ಅಂದರೆ 1404ರಲ್ಲಿ ಇವರು ಒಂದು ಮೊದಲ ಡಚ್ ಒಂದು ಸಮುದ್ರಯಾನ ಮಾಡ್ತಾರೆ. ಹಾಗೆ ಮೊದಲ ಇವರ ಒಂದು ವ್ಯಾಪಾರ ಕೇಂದ್ರವನ್ನು ನೋಡೋದಾದರೆ ಇವರು ಫಸ್ಟ್ ಒಂದು ಟ್ರೇಡ್ ಫ್ಯಾಕ್ಟರಿ ಯಾವುದಪ್ಪ ಅಂದರೆ ಮಚಲಿಪಟ್ಟಣಂ 1605ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದು ಒಂದು ಆಂಧ್ರ ಪ್ರದೇಶದಲ್ಲಿ ಇದೆ. ಡಚ್ಚರು ಭಾರತಕ್ಕೆ ಒಂದು ಯಾಕೆ ಬರ್ತಾರಪ್ಪ ಅಂದ್ರೆ ಒಂದು ಮೇನ್ ಉದ್ದೇಶ ಏನಂದರೆ ಅವ್ರದ್ದು ವ್ಯಾಪಾರವಾಗಿರ್ತೈತಿ. ಅದೇ ರೀತಿ ನೀವು ನೋಡೋದಾದರೆ ಒಂದು ವ್ಯಾಪಾರದ ವಸ್ತುಗಳು ಯಾವ್ಯಾವಪ್ಪ ಅಂದರೆ ಮಸಾಲೆಗಳು, ಹತ್ತಿ, ರೇಷ್ಮೆ, ಇಂಡಿಗೋ ಮತ್ತು ಒಂದು ಸ್ಟಾರ್ಟ್ ಪೀಟರ್, ಹಾಗೆ ಮೆಣಸು ಅಥವಾ ಸೊ ಒಪಿಮು ಅಂತ. ಸೊ ಇಷ್ಟು ಅವರದು ಒಂದು ವ್ಯಾಪಾರ ವಸ್ತುಗಳಾಗಿದ್ದು
ಮತ್ತು ಅವ್ರ ಮೇನ್ ಉದ್ದೇಶ ಏನಂದರೆ ವ್ಯಾಪಾರ ಆಗಿರ್ತೈತಿ. ಅವ್ರ ಮೊದಲ ಒಂದು ವ್ಯಾಪಾರ ಕೇಂದ್ರ ಯಾವುದಂದರೆ ಮಚಲಿಪಟ್ಟಣಂ. ಮತ್ತು ಯಾವಾಗ ಫಸ್ಟ್ ಒಂದು ಸಮುದ್ರಯಾನ ಮಾಡ್ತಾರೆ ಇಂಡಿಯಾಕ್ಕೆ ಅಂದರೆ 1604. ಸೊ ನೆಕ್ಸ್ಟ್ ನೋಡೋಣ ಒಂದು ಡಚ್ಚರ ಒಂದು ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುವು ಅಂತ. ಸೊ ಕೋರಮಂಡಲ ಒಂದು ಕರಾವಳಿ ಅಂದರೆ ಕೋರಮಂಡಲ್ ಕೋಸ್ಟಲ್ಲಿ ಯಾವ್ಯಾವ ಇವರ ಒಂದು ವ್ಯಾಪಾರ ಕೇಂದ್ರಗಳಾಗಿದ್ದು ಅಂದರೆ ಮಚಲಿಪಟ್ಟಣಂ, ಪುಲಿಕ್ಯಾಟ್, ನಾಗಪಟ್ಟಣಂ, ಹಾಗೆ ಒಂದು ಪೋರ್ಟ್ ನೋವೋ ಆ್ಯಂಡ್ ನೆಕ್ಸ್ಟ್ ಒನ್ ನೋಡೋದಾದರೆ ಸಾದ್ರಾಸ್, ಹಾಗೆ ಇದು ಇದು ತುತಿಕೋರಿನ್. ಏನೇನೆಲ್ಲ ಹೆಸರಿದೆ ನೋಡಿ, ಉಚ್ಚಾರ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಇವು ಒಂದು ಕೋರಮಂಡಲ ಕರಾವಳಿಯಲ್ಲಿ ಇರ್ತಕ್ಕಂತಹ ಒಂದು ಡಚ್ಚರ ಒಂದು ವ್ಯಾಪಾರ ಕೇಂದ್ರಗಳು. ಸೊ ನೆಕ್ಸ್ಟ್ ನೀವು ಗುಜರಾತ್ನಲ್ಲಿ ನೋಡಿದ್ರೆ ಸೂರತ್, ಹಾಗೆ ಬಂಗಾಳದಲ್ಲಿ ನೋಡಿದರೆ ಚಿನ್ಸೂರ, ಕಾಸಿಂ ಬಜಾರ್, ಬಾರಾನಗರ್, ಅಥವಾ ನೆಕ್ಸ್ಟ್ ಇನ್ನೊಂದು ನೋಡಿದರೆ ನೀವು ಬಾಲ್ಸೋರ್. ಇದು ಒಂದು 4 ಏನಿದೆ ಬಂಗಾಳದಲ್ಲಿದೆ, ಇದು ಸೂರತ್ ಎಲ್ಲಿದೆ ಗುಜರಾತ್ನಲ್ಲಿದೆ, ಹಾಗೆ ಇವು 3, 4, 5, 6. ಸೊ ಇವು 6 ಎಲ್ಲಿದೆ ಅಂದರೆ ಕೋರಮಂಡಲ ಕರಾವಳಿಯಲ್ಲಿ ಒಂದು ಇವರ ವ್ಯಾಪಾರ ಕೇಂದ್ರಗಳಿದ್ದಾವೆ. ಸೊ ಇನ್ನಷ್ಟು ನೋಡೋದಾದರೆ ಒಂದು ಉತ್ತರ ಭಾರತದಲ್ಲಿ ನೋಡೋದಾದರೆ ಪಟ್ನಾ ಮತ್ತು ಆಗ್ರಾ ಇವೆರಡು ಒಂದು ಉತ್ತರ ಭಾರತದಲ್ಲಿ ಇವರು ವ್ಯಾಪಾರ ಕೇಂದ್ರಗಳಾಗಿರ್ತವೆ. ಹಾಗೆ ಮಲ್ಬಾರ್ ಕರಾವಳಿಯಲ್ಲಿ ನೀವು ಮಲ್ಬಾರ್ ಒಂದು ಕೋಸ್ಟಲ್ಲಿ ನೋಡಿದ್ರೆ ಕೊಚ್ಚಿನ್ ಇವರ ಒಂದು ವ್ಯಾಪಾರ ಕೇಂದ್ರಗಳಿತ್ತು. ಸೊ ಇದಿಷ್ಟು ನೀವು ಒಂದು ಲಿಸ್ಟ್ ಮಾಡಿಬಿಟ್ಟು ಓದ್ಕೊಳ್ಳಿ, ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಒಂದು ಡಚ್ಚರ ಒಂದು ಮುಖ್ಯ ಕಚೇರಿ ಯಾವುದಾಗಿತ್ತು ಅಂದರೆ ಫಸ್ಟ್ ಇವ್ರದ್ದು ಮುಖ್ಯ ಕಚೇರಿ ಯಾವುದಾಗಿರುತ್ತಪ್ಪ ಅಂದರೆ ಪುಲಿಕ್ಯಾಟ್ ಒಂದು 1610ರಲ್ಲಿ ಒಂದು ಇವರು ಏನು ಒಂದು ವ್ಯಾಪಾರ ಕೇಂದ್ರ ಯಾವುದು ಅಂದರೆ ಪ್ರಮುಖ ಒಂದು ಮುಖ್ಯ ಕಚೇರಿ ಯಾವುದಾಗಿರುತ್ತಪ್ಪ ಅಂದರೆ ಪುಲಿಕ್ಯಾಟ್ ಆಗಿರುತ್ತೆ. ನಂತರ ಇವ್ರದ್ದು ಮುಖ್ಯ ಕಚೇರಿ ಯಾವುದಾಗುತ್ತಪ್ಪ ಅಂದರೆ ನಾಗಪಟ್ಟಣಂ ಆಗುತ್ತೆ. ಒಂದು 1690ರಲ್ಲಿ ಇವರು ಒಂದು ನಾಗಪಟ್ಟಣಂ ಏನೋ ಒಂದು ನಂತರದ ಒಂದು ಮುಖ್ಯ ಕಚೇರಿ ಅಂತ ಆಗುತ್ತೆ. ಒಂದು ಡಚ್ಚರ ಒಂದು ಪ್ರಮುಖ ಕೋಟೆ ಯಾವುದು ಅಂದರೆ ಒಂದು ಮೇನ್ ಇಂಪಾರ್ಟೆಂಟ್ ಒಂದು ಫೋರ್ಟ್ ಕೋಟೆ ಯಾವುದಪ್ಪ ಅಂದರೆ ನೋಡಿದರೆ ಒಂದು ಫೋರ್ಟ್ ಗೆಲ್ಡ್ರಿಯಾ. ಎಸ್ ಇಟ್ಸ್ ಕರೆಕ್ಟ್. ಫೋರ್ಟ್ ಗೆಲ್ಡ್ರಿಯಾ ಇದು ಒಂದು ಪುಲಿಕ್ಯಾಟಲ್ಲಿ 1615ರಲ್ಲಿ ಒಂದು ಇದನ್ನು ಒಂದು ನಿರ್ಮಾಣ ಮಾಡ್ತಾರೆ. ಒಂದು ಡಚ್ಚರ ಒಂದು ಪ್ರಮುಖ ಕೋಟೆಯಾಗಿರ್ತದೆ. ಸೊ ನನ್ನ ಚಾನಲ್ಗೆ ನೀವು ಇದೊಂದು ಟೆಲಿಗ್ರಾಮ್ ಚಾನಲು, ಈ ಒಂದು QR ಕೋಡ್ ಅಂತ ನೀವು ಜಾಯ್ನ್ ಆಗಿ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಈ ಒಂದು ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಥಿಯರಿ ಕ್ವಶನ್ಸ್ಗಳನ್ನು ಅಥವಾ ಥಿಯರಿಯನ್ನು ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡೈಲಿ MCQ ಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಅದೇ ರೀತಿ ಒಂದು ಯೂಟ್ಯೂಬ್ ಲಿಂಕನ್ನು ನಾನು ಅದರಲ್ಲಿ ಒಂದು ಹಾಕ್ತೀನಿ. ಸೊ ನೀವು ಇದಕ್ಕೆ ಜಾಯ್ನ್ ಆಗಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ಸ್ ಜೊತೆಗೆ ಇದೇ ರೀತಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಈ ಸೀರೀಸನ್ನು ನೀವು ಫಸ್ಟ್ ಅಂದ್ರೆ ಒಂದು ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೂ ಅರ್ಥ ಆಗುತ್ತೆ. ಮತ್ತು ಈ ಥಿಯರಿಯನ್ನು ನೀವು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.